Hey everyone, welcome back to my channel and I hope you all are doing great and safe at home. ಎಲ್ಲರಿಗೂ ನಮಸ್ಕಾರ. ನಾನು ವಿನಯ ಮೆಸ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಫೇವ್ರೆಟ್ ಗ್ರೋಸರಿ ಸ್ಟೋರ್ನ ತೋರಿಸ್ತೀನಿ. ಅದು ಯಾಕೆ ನನ್ನ ಫೇವ್ರೆಟ್ ಗ್ರೋಸರಿ ಸ್ಟೋರ್ ಅಂತ ನಿಮಗೆ ಎಂಡ್ ಆಫ್ ದ ವಿಡಿಯೋ ಗೊತ್ತಾಗುತ್ತೆ. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ ಐ ವಾಂಟ್ ಟು ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲರಿಗೂ ಥ್ಯಾಂಕ್ ಯು ನನ್ನ ವೀಡಿಯೋಸ್ಗಳನ್ನು ನೋಡಿದ್ದಕ್ಕೆ ಮತ್ತು ತುಂಬ ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಕಮೆಂಟ್ಸ್ ಮತ್ತು ಮೆಸೇಜಸ್ಗಳನ್ನು ನಾನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಕಮೆಂಟ್ಸಲ್ಲಿ ಎಲ್ಲ ಕಡೆ ಓದ್ತೀನಿ. ಅದು ತುಂಬ ಮೋಟಿವೇಟ್ ಮಾಡುತ್ತೆ ನನಗೆ ಟು ಡೂ ಮೋರ್ ಬೆಟರ್. ಆ್ಯಂಡ್ ಹೀಗೆ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇಲ್ಲಿನ ಒಂದು ನನ್ನ ಫೇವ್ರೆಟ್ ಗ್ರೋಸರಿ ಸ್ಟೋರ್ನ ತೋರಿಸ್ತಾ ಇದ್ದೀನಿ. ನೀವು ಹಿಂದಗಡೆ ನೋಡ್ಬೋದು, ಇದೇ ಆ ಗ್ರೋಸರಿ ಸ್ಟೋರ್ಸ್. ಇದರ ಹೆಸರು ಹೆಚ್ ಮಾರ್ಟ್ ಅಂತ. ಇದು ಒನ್ ಆಫ್ ದ ಫೇಮಸ್ ಏಷ್ಯನ್ ಅಮೆರಿಕನ್ ಗ್ರೋಸರಿ ಸ್ಟೋರ್ ಆಗಿದೆ ಆ್ಯಂಡ್ ಓನ್ಡ್ ಬೈ ಕೊರಿಯನ್ಸ್. ಇಲ್ಲಿ ಮೋಸ್ಟ್ ಆಫ್ ದ ಗ್ರೋಸರಿ ಸ್ಟೋರ್ಸ್ ಅಮೆರಿಕಾದಲ್ಲಿ ಹೀಗೆ ಇರುತ್ತೆ, ಲೈಕ್ ಕಾಂಪ್ಲೆಕ್ಸ್ಗಳಲ್ಲಿ ಇರುತ್ತೆ. ನಾಟ್ ಓನ್ಲಿ ಗ್ರೋಸರಿ ಸ್ಟೋರ್ಸ್, ರೆಸ್ಟೋರೆಂಟ್ ಆಗಿರ್ಬೋದು, ಪೇಸ್ಟ್ರಿ ಶಾಪ್ ಆಗಿರ್ಬೋದು, ಸಲೂನ್ ಆಗಿರ್ಬೋದು, ಥಿಯೇಟರ್ಸ್ ಆಗಿರ್ಬೋದು, ಹೀಗೆ ಕಾಂಪ್ಲೆಕ್ಸಲ್ಲಿ ನಿಮಗೆ ಬಿಲ್ಡಿಂಗ್ಗಳಲ್ಲಿ ಸಿಗುತ್ತೆ. ಇದು ಸ್ಟೋರ್ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ನನ್ನ ಡ್ರೆಸ್ ಚೇಂಜ್ ಆಗಿದೆ, ಸೊ ಶಾಕ್ ಆಗಬೇಡಿ. ಅದು ನಾನು ಫ್ಯೂ ವೀಡಿಯೋಸ್ನ ಬೆಳಗ್ಗೆ ಶೂಟ್ ಮಾಡಿದ್ದೆ. ಬೆಳಗ್ಗೆ ಬಂದಾಗ ಫೋನ್ ಸ್ಟೋರೇಜ್ ಫುಲ್ ಆದ ಕಾರಣ ಮತ್ತೆ ಸಂಜೆ ಬಂದು ಶೂಟ್ ಮಾಡಿದ್ದೀನಿ. ಈ ಗ್ರೋಸರಿ ಸ್ಟೋರಲ್ಲಿ ನಿಮಗೆ ಎಲ್ಲ ಥರದ ಐಟಮ್ಸ್ ಸಿಗುತ್ತೆ. ಕಿಚನಿಗೆ ಬೇಕಾಗುವಂಥ ಯುಟೆನ್ಸಿಲ್ಸ್ ಆಗಿರ್ಬೋದು, ವೆಜ್ಜೀಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಆ್ಯಂಡ್ ಸೀ ಫುಡ್ ಆಗಿರ್ಬೋದು, ಎಲ್ಲ ಐಟಮ್ಸ್ ಇಲ್ಲಿ ಸಿಗುತ್ತೆ. ಸ್ಯಾನಿಟೈಸರ್ ಮತ್ತು ಹ್ಯಾಂಡ್ ಗ್ಲೌಸ್ ಕೂಡ ಇಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ಆ್ಯಂಡ್ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ಫ್ರೋಝನ್ ಸೆಕ್ಷನಲ್ಲಿ. ಅದಕ್ಕೆ ನೀವು ನೋಡ್ಬೋದು, ನಾನೀಗ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ಸ್ಟೋರ್ ಎಂಟರ್ ಆದಾಗ ನಿಮಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಸೆಕ್ಷನ್ ಸಿಗುತ್ತೆ. ಆ್ಯಂಡ್ ಆ ವ್ಯೂ ಹೀಗೆ ಇದೆ ನೋಡಿ. ಇದು ನನ್ನ ಫೇವ್ರೆಟ್ ಸೆಕ್ಷನ್. ನೀವು ನೋಡ್ಬೋದು, ಈ ದೊಡ್ಡ ಗ್ರೋಸರಿ ಸ್ಟೋರಲ್ಲಿ ಇದೇ ನನ್ನ ಫೇವ್ರೆಟ್ ಸೆಕ್ಷನ್. ಬನ್ನಿ ತೋರಿಸ್ತೀನಿ. ಇದು ಡ್ರೈ ಫಿಶ್ ಸೆಕ್ಷನ್. ಇಲ್ಲಿ ಡ್ರೈ ಫಿಶ್ ನೀವು ನೋಡ್ಬೋದು, ಇದಕ್ಕೆ $13. ಈ ಡ್ರೈ ಫಿಶ್ ಹೆಸರು ನನಗೆ ಕನ್ನಡದಲ್ಲಿ ಏನಂತ ಅಷ್ಟು ಗೊತ್ತಿಲ್ಲ. ತುಂಬ ವೆರೈಟಿ ಡ್ರೈ ಫಿಶಸ್ ಇದೆ ಇಲ್ಲಿ. ಇದು ಹೆರ್ರಿಂಗ್ ಫಿಶ್ ಅಂತೆ, ಇದಕ್ಕೆ $10. ಇಲ್ಲಿ ಡ್ರೈ ಫಿಶ್ ಮಾತ್ರ ಅಲ್ಲ ನೋಡಿ, ಡ್ರೈ ಫಿಶಲ್ಲಿ ನಿಮಗೆ ಡ್ರೈಡ್ ಸ್ಕ್ವಿಡ್ಸ್ ಇದೆ. ಸ್ಕ್ವಿಡ್ ಅಂದರೆ ಬೊಂಡಾಸ್ ಅಲ್ಲ? ಬೊಂಡಾಸ್ ಅಂತ ಅಂದ್ಕೊಂಡಿದ್ದೀನಿ. ಡ್ರೈಡ್ ಸ್ಕ್ವಿಡ್ ಇದಕ್ಕೆ $22 ಅಂತೆ. ರೆಡ್ ಕಲರ್, ಸ್ಲೈಸ್ಡ್ ರೆಡ್. ಆ್ಯಂಡ್ ಇದು ಸೀಸನ್ಡ್ ವೈಟ್ ಸ್ಕ್ವಿಡ್, ಇದಕ್ಕೆ $23 ಅಂತೆ. ಇದು ನೋಡಿ ಡ್ರೈಡ್ ಸ್ಕ್ವಿಡ್ ತಿನ್ಲಿ ಸ್ಲೈಸ್. ಇದು ನೋಡೋಕ್ಕೆ ಸ್ವಲ್ಪ ನೂಡಲ್ಸ್ ಥರ ಕಾಣಿಸ್ತಾ ಇದೆ, ಶಾವಿಗೆ ಉಪ್ಪಿಟ್ಟಿರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ. ಈ ಸ್ಕ್ವಿಡ್ಡಿಗೆ $22. ಇದು ನೋಡಿ ಎಷ್ಟು ಸಣ್ಣದಿದೆ. ಈ ಬಾಕ್ಸಿಗೆ ಕೂಡ $23. ಇಲ್ಲಿ ಫ್ರೋಝನ್ ಸೆಕ್ಷನ್ ಕೂಡ ಇದೆ. ಫ್ರೋಝನ್ ಸೆಕ್ಷನ್ನಲ್ಲಿ ಇದು ಮಸಲ್ಸ್ ನೋಡ್ಬೋದು ನೀವು. ಇದು ಫ್ರೋಝನ್ ಎಷ್ಟು ದೊಡ್ಡದಿದೆ ನೋಡಿ ಮಸಲ್ಸ್. ಇದಕ್ಕೆ $16. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದು ಶೆಲ್ಫ್ ಕೂಡ ಇದೆ, ಕೆಲಾಕ್ ಅಂತ. ಇದಕ್ಕೆ $15. ಆ್ಯಂಡ್ ಇಲ್ಲಿ ಸಾಸ್ ಕೂಡ ಇದೆ. ಇಲ್ಲಿ ನೋಡಿ ಮಸಲ್ಸ್ ಸಣ್ಣದು ಕೂಡ ಇದೆ, ಇದಕ್ಕೆ $5. ಇಲ್ಲಿ ಸಣ್ಣ ಶೆಲ್ಫ್ ಕೂಡ ಇದೆ. ಕ್ಲಾಮ್ಸ್, ಇದು ಕ್ಲಾಮ್ಸ್ $7 ಅಂತೆ. ಮತ್ತು ನಿಮಗೆ ಬೇಕಾದರೆ ಇಲ್ಲಿ ಮಿಕ್ಸ್ ಕೂಡ ಇದೆ, ಮಿಕ್ಸ್ ಸೀ ಫುಡ್ $5 ಇದೆ. ಇದು ನೋಡಿ ಊರಲ್ಲಿ ಸಿಗತ್ತಲ್ಲ ಮಸಲ್ಸ್, ಎಷ್ಟು ದೊಡ್ಡ ಮಸಲ್ಸ್ ನೋಡಿ. $13 ಇದಕ್ಕೆ.
ಇಲ್ಲಿಯ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಶ್ ಅಂದರೆ ಇದು ಡ್ರೈಡ್ ಸ್ಕ್ವಿಡ್. ಎಷ್ಟು ದೊಡ್ಡದಿದೆ ನೋಡಿ ಇದು ಸ್ಕ್ವಿಡ್. ಇದು ಫುಲ್ ಹೋಲ್ ಸ್ಕ್ವಿಡ್, ಡ್ರೈಡ್ ಸ್ಕ್ವಿಡ್. ಐ ಥಿಂಕ್ ಇದು ಇಲ್ಲಿಯ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಕ್ವಿಡ್. ಇದಕ್ಕೆ ಪ್ರೈಸ್ $82.46. ಡಿಸ್ಕೌಂಟ್ ಆದಮೇಲೆ $59.99. ಸೊ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಇಲ್ಲಿ. ಇಲ್ಲಿಯ ಮೋಸ್ಟ್ ಎಕ್ಸ್ಪೆನ್ಸಿವ್ ಡ್ರೈಡ್ ಫಿಶ್ ಜೊತೆ ನನ್ನ ಒಂದು ಫೋಟೋ ನೋಡಿ. ಮತ್ತು ತುಂಬ ಡಿಫ್ರೆಂಟ್ ವೆರೈಟೀಸ್ ಸ್ಕ್ವಿಡ್ ಇದೆ ಇಲ್ಲಿ. ಆ್ಯಂಡ್ ಇದು ಡ್ರೈಡ್ ಸೀಸನ್ಡ್ ಸ್ಕ್ವಿಡ್ ಕೂಡ ಇದೆ. ಇದು ಡ್ರೈಡ್ ಫಿಶ್ ಮೀಟ್ ಅಂತೆ ನೋಡಿ. ಇಲ್ಲಿ ಡ್ರೈ ಫಿಶ್ ಮೀಟ್ ಹೇಗೆ ಇಟ್ಟಿದ್ದಾರೆ. ಡ್ರೈ ಫಿಶ್ ಮೀಟ್ ಅಂತ ಇದು. ಓ ಇದು ನೋಡಿ ಊರ ಕಡೆ ಸಿಗ್ತದಲ್ಲ ಚಟ್ಲಿ. ಪ್ರಾನ್ಸ್ ಕೂಡ ಇದೆ ನೋಡಿ, ಡ್ರೈಡ್ ಪ್ರಾನ್ಸ್. ಬಂಗಡೆ ಥರ ಇದೆ ನೋಡಿ, ಇದು ಡ್ರೈಡ್ ಬಂಗಡೆ ಥರ ಇದೆ. ಇದು ನೋಡಿ ಡ್ರೈಡ್ ಶ್ರಿಮ್ ಚಟ್ಲಿ ಡ್ರೈ ಚಟ್ಲಿ. $7.04 ಇದಕ್ಕೆ. ಇಲ್ಲಿ ನಿಮಗೆ ವಿತ್ ಹೆಡ್ ಕೂಡ ಸಿಗುತ್ತೆ, ವಿದೌಟ್ ಹೆಡ್ ಕೂಡ ಸಿಗುತ್ತೆ. ವಿದೌಟ್ ಹೆಡ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಇದು ನೀವು ಈಗ ನೋಡ್ತಾ ಇರೋದು ಫಿಶ್ ಸ್ಟೀಕ್ ಆ್ಯಂಡ್ ಫಿಶ್ ಫಿಲೆಟ್ಸ್ ಸೆಕ್ಷನ್. ಅಂದರೆ ಅದು ಫಿಶ್ ಮೀಟ್ನ ಕಟ್ ಮಾಡಿ ಇಡ್ತಾರೆ. ಇಲ್ಲಿ ನೋಡಿ ಸ್ಯಾಲ್ಮನ್ ಅಂತ ಇದು. ಇಲ್ಲಿ ಸ್ಯಾಲ್ಮನ್ ಫಿಶ್ ತುಂಬ ಫೇಮಸ್. ಸ್ಯಾಲ್ಮನ್ ಫಿಶ್ ತುಂಬ ತಿಂತಾರೆ ಜನರು. ಇದು ಸ್ಯಾಲ್ಮನ್ ಹೆಡ್ ಸೇಲ್ ಇಟ್ಟಿದ್ದಾರೆ. ಇದಕ್ಕೆ $8.84. ಆ್ಯಂಡ್ ಸ್ಯಾಲ್ಮನ್ ಇದು ಸ್ಯಾಲ್ಮನ್ ಫಿಲೆಟ್ ಅಂತಾರೆ ಇದಕ್ಕೆ. ಇದು ಸ್ಯಾಲ್ಮನ್ ಮೀಟ್, ಇದು ಫ್ಲೆಶ್ ಅದ್ರದ್ದು. ಇದಕ್ಕೆ ಫಿಲೆಟ್ ಅಂತಾರೆ. ಇದು ಸೆಲ್ ಮಾಡ್ತಾರೆ, ಅದರ ಹೆಡ್ ಕೂಡ ಸಪ್ರೇಟ್ ಸೆಲ್ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಮ್ಯಾಕ್ರೆಲ್ ಅಂತ ಇದು ಬಂಗುಡೆ, ಫ್ರೋಝನ್ ಬಂಗುಡೆ ನೋಡಿ. ಈ ಫ್ರೋಝನ್ ಬಂಗುಡೆಗೆ $7.36. ಇದು ನೋಡಿ ಸ್ಲಿಪ್ ಮಾಡಿದಂಥ ಬಂಗುಡೆ ಸಹ ಇದೆ, 2 ಭಾಗ ಮಾಡಿರೋಂಥ ಬಂಗುಡೆ. ಓ ಇಲ್ಲಿ ನೋಡಿ ಪಾಂಫ್ರೆಟ್. ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಪಾಂಫ್ರೆಟ್, ವೈಟ್ ಪಾಂಫ್ರೆಟ್ ಅಲ್ಲ, ಇದು ಯೆಲ್ಲೋ ಪಾಂಫ್ರೆಟ್ ಅನ್ಸುತ್ತೆ. ಇದಕ್ಕೆ $8. ಫ್ರೋಝನ್ ಸೆಕ್ಷನ್. ಇಲ್ಲಿ ತುಂಬ ಫ್ರೋಝನ್ ಸೆಕ್ಷನ್ ಇದೆ. ನನಗೆ ಯಾವುದು ಇಂಟ್ರೆಸ್ಟ್ ಆಗಿ ಡಿಫ್ರೆಂಟ್ ಆಗಿದೆ ಅದು ತೋರಿಸ್ತಾ ಇದ್ದೀನಿ. ಇದು ಸೀ ಕುಕ್ಕುಂಬರ್ ಅಂತೆ, ವೈಲ್ಡ್ ಕಾಟ್. ನಾನು ಯಾವಾಗಲೂ ತಿನ್ನಲಿಲ್ಲ. ಇದು ನೋಡೋಕ್ಕೆ ಕುಕ್ಕುಂಬರ್ ಥರ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೋಝನ್ ಪ್ರಾನ್ಸ್. ಇದು ನೋಡಿ ಬಾಕ್ಸಲ್ಲಿ ಹೇಗಿಟ್ಟಿದ್ದಾರೆ ಫ್ರೋಝನ್ ಪ್ರಾನ್ಸ್. ಇದು ನೋಡಿ ಇಲ್ಲಿ ಫ್ರೋಝನ್ ಲಾಬ್ಸ್ಟರ್. ಎಷ್ಟು ದೊಡ್ಡದಿದೆ ಲಾಬ್ಸ್ಟರ್ ಇದು ಫ್ರೋಝನ್. ಇಲ್ಲಿ ನೋಡಿ ಫ್ರೋಝನ್ ಸೆಕ್ಷನಲ್ಲಿ ಕ್ರ್ಯಾಬ್ ಕೂಡ ಇದೆ. ಇದು ಊರಲ್ಲಿ ಸಿಗ್ತದಲ್ಲ ಆ ಥರ ಇದೆ ಕ್ರ್ಯಾಬ್. ಇದಕ್ಕೆ $11.99 ಅಂದರೆ ಆಲ್ಮೋಸ್ಟ್ $12 ಅಂತ ಇದಕ್ಕೆ ಕ್ರ್ಯಾಬಿಗೆ. ಫ್ರೋಝನ್ ಇದೆಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರ್ಯಾಬ್ ಇದೆ ಫ್ರೋಝನ್. ಇದು ಸಾಫ್ಟ್ ಶೆಲ್ ಕ್ರ್ಯಾಬ್ ಅಂತೆ, $12. ಇದು ನೋಡಿ ಈ ಕ್ರ್ಯಾಬ್ ನೋಡಿ ನೋಡ್ಲಿಕ್ಕೆ ಎಷ್ಟು ಹಾರ್ಡ್ ಇದೆ. ಇದು ಕುಕ್ಡ್ ರಾಕ್ ಕ್ರ್ಯಾಬ್. ಇದಕ್ಕೆ $11 ಈ ಪ್ಯಾಕಿಗೆ. ಮತ್ತು ಇದು ನೋಡೋಕ್ಕೆ ಕ್ರ್ಯಾಬ್ ಮತ್ತು ಪ್ರಾನ್ಸ್ ಥರ ಇದೆ, ಆದರೆ ಇದು ಕ್ರಾಲ್ ಫಿಶ್ ಅಂತೆ, ಫ್ರೋಝನ್. ಇಲ್ಲಿ ನೋಡಿ ಸ್ಕ್ವಿಡ್, ಫ್ರೋಝನ್ ಸ್ಕ್ವಿಡ್ ಇದೆ, ಆಲ್ಮೋಸ್ಟ್ $8 ಇದಕ್ಕೆ. ಸ್ಕ್ವಿಡ್ ನೋಡಿ ಇದು ಕೊರಿಯನ್ ಸ್ಕ್ವಿಡ್ ಅಂತೆ. ಇದು ಸ್ಕ್ವಿಡ್ ಫ್ಲವರ್ ಅಂತೆ. ಸ್ಕ್ವಿಡ್ ಇದು ಅದು ಒನ್ ಆಫ್ ದ ಪಾರ್ಟ್ ಅನ್ಸುತ್ತೆ ಇದು. ಓ ಇದು ನೋಡಿ ಎಷ್ಟು ದೊಡ್ಡದಿದೆ.
ಆಲ್ಮೋಸ್ಟ್ $20 ಇದಕ್ಕೆ. ಇದು ಸಹ ಸ್ಕ್ವಿಡ್. ಇದು ಮತ್ತೆ ಫುಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ. ಇದೆಲ್ಲ ಫ್ರೋಝನ್ ಆ್ಯಂಡ್ ಕುಕ್ಡ್ ಆಗಿದೆ ಫ್ಯೂ ಫಿಶಸ್ ಇಲ್ಲಿ ನೋಡುವಂಥ ಮೋಸ್ಟ್ ಆಫ್ ದ ಐಟಮ್ಸ್ ಕೊರಿಯನ್ಸ್ ಅವರು ಸೂಪ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ತುಂಬ ಫ್ರೋಝನ್ ಮೀಟ್ ಅವರು ತುಂಬ ಯೂಸ್ ಮಾಡ್ತಾರೆ. ಇದು ಡ್ರೈಡ್ ಸೀವೀಡ್ ಅಂತ. ಇದು ಒನ್ ಆಫ್ ದ ಟೈಪ್ ಆಫ್ ವೆಜಿಟೇಬಲ್. ಇದು ಎಲ್ಲಿ ಹಾಕಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇದು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಹೇಳ್ತಾರೆ. ಇದು ನೋಡಿ, ಅಲ್ಲಿ ಬಾಕ್ಸಲ್ಲಿ ಪ್ರಾನ್ಸ್ ತೋರಿಸಿದೆ ಅಲ್ಲ, ಅದೇ ಪ್ರಾನ್ಸ್ ಇಲ್ಲಿ ಕೂಡ ಇಟ್ಟಿದ್ದಾರೆ. ನೀವು ಎಷ್ಟು ಬೇಕು ಅಷ್ಟು ತೊಗೊಳ್ಬೋದು ಇಲ್ಲಿಂದ. ಆ್ಯಂಡ್ ಇದು ಡಿಫ್ರೆಂಟ್ ಟೈಪ್, ಮತ್ತೊಂದು ಟೈಪ್ ಪ್ರಾನ್ಸ್. ಇದು ರೆಡ್ ಪ್ರಾನ್ಸ್, ಇದು ವೈಟ್ ನೋಡಿ, ಫ್ರೋಝನ್. ಇಲ್ಲಿ ಕೂಡ ಮತ್ತೊಂದು ಅದು ವೈಟ್ ಪ್ರಾನ್ಸ್ ಇದೆ. ಆ್ಯಂಡ್ ಇಲ್ಲಿ ಸ್ಕ್ವಿಡ್ ಇದೆ, ನೀವು ನೋಡ್ಬೋದು. ಇದು ವೈಲ್ಡ್ ರೆಡ್ ಶ್ರಿಂಪ್. ಅದು ಬಾಕ್ಸಲ್ಲಿ ನೀವು ನೋಡಿದ್ರಲ್ಲ, ಅದೇ ಸೇಮ್ ಪ್ರಾನ್ಸ್ ಇದು. ಇಲ್ಲಿ ಸಹ ಇಟ್ಟಿದ್ದಾರೆ. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಕವರಿಗೆ ಹಾಕ್ಕೊಂಡು ಹೋಗಿ ಕೌಂಟರಿಗೆ ಕೊಡಬೇಕು. ಕವರ್ ಸಹ ಇಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲೇ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಆಕ್ಟೋಪಸ್ ಇದೆ, ಬೇಬಿ ಆಕ್ಟೋಪಸ್. ಅದರ ಪ್ರೈಸ್ ಕೂಡ ಹಾಕಿದ್ದಾರೆ ಅಲ್ಲಿ ನೋಡಿ. ಬೇಬಿ ಆಕ್ಟೋಪಸ್ ಬೇಕಾದರೆ ಹೇಳಿ, ಸೆಂಡ್ ಮಾಡ್ತೀನಿ. ಇದು ಲೈವ್ ಲಾಬ್ಸ್ಟರ್. ಹೀಗೆ ಲೈವ್ ಇದ್ದಿದ್ದೇ ಅವರು ಕೊಡ್ತಾರೆ ನಿಮಗೆ, ನೀವು ಬೇಕಂತ ಹೇಳಿದರೆ. ಇದು 11.99 per L. ಇದು ಫ್ರೋಝನ್ ಕಿಂಗ್ ಕ್ರ್ಯಾಬ್ ಜೆಲ್ಲಿ. ಇದಕ್ಕೆ $42.99 per LB. ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಇದು ಫಿಶ್ ಬಾಲ್ಸ್. ಅಲ್ಲಿ ಫಿಶ್ ಬಾಲ್ಸ್ ಪ್ರೈಸ್ ಮತ್ತು ಫುಡ್ ಅಲರ್ಜಿ ನೋಟಿಸ್ ಕೂಡ ಹಾಕಿದ್ದಾರೆ. ಕೆಲವೊಂದು ಫಿಶ್ ಒಬ್ಬೊಬ್ಬರಿಗೆ ಆಗೋದಿಲ್ಲ, ಅಲರ್ಜಿ ಆಗ್ತದೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ. ಇದು ನೋಡಿ, ಫಿಶ್ ಅಂತ ಯಾರೂ ಹೇಳೋದಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫಿಶ್ ಬಾಲ್ಸ್. ಡಿಫ್ರೆಂಟ್ ವೆರೈಟೀಸ್ ಫಿಶಸ್ಗಳಿಂದ ಮಾಡಿರೋ ಡಿಫ್ರೆಂಟ್ ಬಾಲ್ಸ್. ಇದು ಕ್ಯೂಟ್ ಆಗಿದೆ ನೋಡಲಿಕ್ಕೆ. ಇದು ಎಷ್ಟು ದೊಡ್ಡ ಸೆಕ್ಷನ್ ಇದೆ ನೋಡಿ, ಫಿಶ್ ಕೇಕ್ ಮತ್ತು ಫಿಶ್ ಬಾಲಿಗೆ. ಫಿಶ್ ಕೇಕ್ ಸಹ ಇಲ್ಲಿದೆ ನೋಡಿ. ಒಂದು ಪ್ಯಾಕ್ ತೋರಿಸ್ತೀನಿ. ಕೊರಿಯನ್ಸ್ ಅವರು ಜಾಸ್ತಿ ಫಿಶ್ ತಿಂತಾರೆ, ಮತ್ತು ಅವರ ಫಿಶ್ ಕೇಕ್, ಫಿಶ್ ಬಾಲ್, ಫಿಶ್ ಸೂಪ್, ಕೇಕ್ ನೋಡಿ ಹೇಗಿದೆ. ಆ್ಯಂಡ್ ಇಲ್ಲಿ ಮಿಕ್ಸ್ಡ್ ಫಿಶ್ ಕೇಕ್ಸ್ ಕೂಡ ಇದೆ. ಕೇಕ್ಸ್, ಸ್ಮಾಲ್ ಕೇಕ್ಸ್. ಇದು ನೋಡಿ, ಇಲ್ಲಿ ಫಿಶ್ ಬಾಲ್ಸ್ ಇದೆ ಮತ್ತು ಡಿಫ್ರೆಂಟ್ ಟೈಪ್. ಸೊ ನೀವು ಇಲ್ಲಿ ನೋಡ್ಬೋದು ಫ್ರೋಝನ್ ಸೆಕ್ಷನ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಇದು ಮಸಲ್ಸ್ ಇದೆ, ಫ್ರೋಝನ್ ಮಸಲ್ಸ್. ಇದಕ್ಕೆ $13.99 ಇದು ಒಂದು ಬಾಕ್ಸಿಗೆ ನೋಡಿ, ಫ್ರೋಝನ್ ಮಸಲ್ಸ್. ಆ್ಯಂಡ್ ಇಲ್ಲಿ ಕ್ರ್ಯಾಬ್ ಸಹ ಇದೆ. ಈ ಕ್ರ್ಯಾಬ್ ಒಂದು ಬಾಕ್ಸಿಗೆ $11.99. ಇದು ಫ್ರೋಝನ್ ಹಾಫ್ ಕಟ್ ಕ್ರ್ಯಾಬ್. ಹಾಫ್ ಮಾಡಿ ಕಟ್ ಮಾಡಿದ್ದಾರೆ ಒಂದು ಕ್ರ್ಯಾಬಿಗೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಆರ್ಕ್ ಶೆಲ್ ಅಂತ ಇದೆ. ಇದು ಒಂದು ಪ್ಯಾಕೆಟಿಗೆ $5.99 ಶೆಲ್ಸ್. ಇದು ಕುಕ್ಡ್ ಆ್ಯಂಡ್ ಫ್ರೋಝನ್ ಶೆಲ್ಸ್, ಆರ್ಕ್ ಶೆಲ್ಸ್. ಇಲ್ಲಿ ಕ್ಲ್ಯಾಮ್ಸ್ ಮತ್ತೊಂದು ಟೈಪ್ ಇದೆ. ಈ ಕ್ಲ್ಯಾಮ್ಸ್ ಪ್ಯಾಕೆಟಿಗೆ $4.99. ಇಲ್ಲಿ ನೋಡಿ, ಇದು ಅದರ ಶೆಲ್ ಇಲ್ಲ, ಇದು ಖಾಲಿ ಮೀಟ್ ಇದೆ. ಕ್ಲ್ಯಾಮ್ಸ್ ಮೀಟ್ ಮಾತ್ರ ಇದೆ. ಅದರ ನೆಕ್ಸ್ಟಲ್ಲಿ ಮತ್ತೊಂದು ಟೈಪ್ ಆಫ್ ಕ್ಲ್ಯಾಮ್, ಅದಕ್ಕೆ $3.99. ಇದು ಒಂಥರ ಸ್ನೇಲ್ ಥರ ಇದೆ ನೋಡಲಿಕ್ಕೆ. ಇದು ನೀವು ನೋಡ್ಬೋದು, ಇದು ಮಿಕ್ಸ್ಡ್ ಸೀ ಫುಡ್ ಪ್ಯಾಕೆಟ್ಸ್. ಈ ಒಂದೊಂದು ಪ್ಯಾಕೆಟಲ್ಲಿ ಎಲ್ಲ ಟೈಪ್ಸ್ ಸೀ ಫುಡ್ ಮಿಕ್ಸ್ ಆಗಿದೆ. ಇದು ನೋಡಿ, ಇದು ಫ್ರೋಝನ್ ಸೆಕ್ಷನ್ ಎಲ್ಲ ಇನ್ನೂ ಸಹ ತುಂಬ ಉಂಟು. ನಾನು ಎಷ್ಟು ಆಗುತ್ತೆ ಅಷ್ಟು ಮಾತ್ರ ತೋರಿಸಿದ್ದೀನಿ ನಿಮಗೆ. ಇದು ತುಂಬ ದೊಡ್ಡದಿದೆ ಈ ಗ್ರೋಸರಿ ಸ್ಟೋರ್. ಡೆಫಿನೆಟ್ಲಿ ಈಗ ನಿಮಗೆ ಗೊತ್ತಾಗಿರ್ಬೋದಲ್ಲ ಯಾಕೆ ಈ ಗ್ರೋಸರಿ ಸ್ಟೋರ್ ನನ್ನ ಫೇವ್ರೆಟ್ ಸ್ಟೋರ್ ಅಮೇರಿಕಾದಲ್ಲಿ ಅಂತ. ಐ ಆಮ್ ಶೋರ್ ಬೈ ನೌ ಯು ಗೈಸ್ ಹ್ಯಾವ್ ಗಾಟ್ ಟು ನೋ ದ ರೀಸನ್ ಬಿಹೈಂಡ್ ಇಟ್. ನನ್ನ ಫೇವ್ರೆಟ್ ಐಟಮ್ ಸಿಗೋದು ಈ ಗ್ರೋಸರಿ ಸ್ಟೋರಲ್ಲಿ. ಸೊ ಅದಕ್ಕೆ ನನಗೆ ಈ ಗ್ರೋಸರಿ ಸ್ಟೋರ್ ಅಂದರೆ ತುಂಬ ಇಷ್ಟ.
ಈಗ ಇಲ್ಲಿಂದ ನೀವು ನೋಡ್ಬೋದು, ಇಲ್ಲಿಂದ ಫ್ರೆಶ್ ಫಿಶ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಲೈವ್ ಫಿಶ್ ಥರ. ಇದು ವೈಟ್ ಪಾಂಫ್ರೆಟ್. ವೈಟ್ ಪಾಂಫ್ರೆಟ್ಟಿಗೆ ಪರ್ LB $7.99. ಇದು ಪರ್ LB ಅಂದರೆ ಒಂದು ಬರುತ್ತೆ, ಒಂದಿಲ್ಲ ಎರಡು ಪರ್ LBಗೆ, ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಇದು ವೈಟ್ ಪಾಂಫ್ರೆಟ್. ಪಕ್ಕದಲ್ಲಿ ಅದರದ್ದು ಇರೋದು ಯೆಲ್ಲೋ ಪಾಂಫ್ರೆಟ್. ಯೆಲ್ಲೋ ಪಾಂಫ್ರೆಟ್ಟಿಗೆ ಪರ್ LB $5.49. ನೋಡಿ, ದೊಡ್ಡದಿದೆ ಇದು, ವೇಟ್ ಮೇಲೆ ಡಿಪೆಂಡ್ ಆಗ್ತದೆ ಅದು ಪ್ರೈಸ್. ನೋಡಿ ಫಿಶ್ ಫ್ರೆಶ್ ಇದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯೆಲ್ಲೋ ಪಾಂಫ್ರೆಟ್. ಸೊ ಈಗ ನೀವು ನೋಡ್ತಿರೋದು ಫೇಮಸ್ ಆ್ಯಂಡ್ ಫೆಮಿಲಿಯರ್ ಫಿಶ್ ಬಂಗಡೆ. ಎಲ್ಲರಿಗೂ ಗೊತ್ತಿದೆ, ಇದು ಮ್ಯಾಕ್ರಲ್ ಅಂತ ಕರೀತಾರೆ ಇದಕ್ಕೆ, ಬಂಗಡೆ ಫಿಶ್. ಅದರ ಪಕ್ಕದಲ್ಲಿ ಸ್ಯಾಲ್ಮನ್ ಹೆಡ್ ಇದೆ ಮತ್ತು ಮಧ್ಯ ಬೇರೆ ಯಾವುದೋ ಒಂದು ಫಿಶ್ ಇದೆ. ಮ್ಯಾಕ್ರಲ್ಗೆ $2.99. ಇಲ್ಲಿ ಮತ್ತು ಬೇರೆ ತುಂಬ ಫಿಶಸ್ಗಳಿದೆ. ನನಗೆ ಗೊತ್ತಿರೋದು ಖಾಲಿ ಮ್ಯಾಕ್ರಲ್ ಮತ್ತು ಪಾಂಫ್ರೆಟ್. ಇದೆಲ್ಲ ಅಷ್ಟು ಗೊತ್ತಿಲ್ಲ ಯಾವುದಂತ, ಬಟ್ ಅದರ ಹೆಸರು ಇಲ್ಲಿ ಮೇಲೆ ಹಾಕಿದ್ದಾರೆ ಆ್ಯಂಡ್ ಪ್ರೈಸ್. ಇಲ್ಲಿ ಪ್ರೈಸ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ ಫಿಶ್ ಇದು. ಇದು ನೋಡಿ, ದೊಡ್ಡ ಫಿಶಸ್ ಎಲ್ಲ ಇದೆ, ಕ್ಯಾಟ್ ಫಿಶ್, ರೂ ಫಿಶ್ ಕೂಡ ಇದೆ ಇಲ್ಲಿ. ಇದು ಬೆಂಗಾಲಿಸ್ ಜಾಸ್ತಿ ತಿಂತಾರೆ ಅಂತ ಕೇಳಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಪೋರ್ಗಿ ಅಂತ ಒಂದು ಫಿಶ್, ಅದರ ಮೇಲೆ ನೋ ಕ್ಲೀನ್ ಅಂತ ಬರೆದಿದ್ದಾರೆ. ನೋ ಕ್ಲೀನ್ ಅಂದರೆ ಅವರು ಕ್ಲೀನ್ ಸಹ ಮಾಡೋದಿಲ್ಲ, ಕಟ್ ಸಹ ಮಾಡಿ ಕೊಡೋದಿಲ್ಲ. ಅಂಥ ಫಿಶ್ಗಳಿಗೆ ಅವರು ಕಮ್ಮಿ ಪ್ರೈಸಲ್ಲಿ ಸೆಲ್ ಮಾಡ್ತಾರೆ. ಇದು ಎಷ್ಟು ದೊಡ್ಡದಿದೆ ನೋಡಿ, ರೆಡ್ ಸ್ನ್ಯಾಪರ್. ಇದಕ್ಕೆ ತಂಬಾಸು ಅಂತ ಕರೀತಾರೆ ಕೊಂಕಣಿಯಲ್ಲಿ. ಕನ್ನಡದಲ್ಲಿ ಏನಂತ ಅಷ್ಟು ಗೊತ್ತಿಲ್ಲ ನನಗೆ. ಇಲ್ಲಿ ಅವರು ನಿಂತ್ಕೊಂಡಿದ್ದಾರಲ್ಲ, ಅವರಿಗೆ ನೀವು ನಿಮ್ಮ ಸೆಲೆಕ್ಟೆಡ್ ಫಿಶ್ ಕೊಟ್ಟರೆ ಅವರು ನಿಮಗೆ ಅದನ್ನು ಕ್ಲೀನ್ ಮಾಡಿ, ಕಟ್ ಮಾಡಿ, ವೇ ಮಾಡಿ, ಅಕಾರ್ಡಿಂಗ್ ಟು ದ ವೇಟ್ ಅವರು ಪ್ರೈಸ್ ಸ್ಟಿಕ್ಕರ್ ಹಚ್ಚಿ ಕೊಡ್ತಾರೆ. ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇನ್ನೂ ಇದೆ ಇಲ್ಲಿ. ಅದು ಟಿಲಾಪಿಯಾ ಅಂತ ಇಲ್ಲಿಯ ಫೇಮಸ್. ಅದು ಜಾಸ್ತಿ ಚಿಲ್ಲಿ ಮಾಡ್ತಾರೆ, ಟಿಲಾಪಿಯಾ ಚಿಲ್ಲಿ, ಮಂಚೂರಿಯನ್ ಟೈಪ್. ಇಲ್ಲಿ ನೀವು ನೋಡ್ಬೋದು ಕಿಂಗ್ ಫಿಶ್ ಇದೆ, ಅಂಜಲ್, ಇಸ್ವರ್ನ್ ಅಂತ ಏನು ಕರಿತೀವಿ ನಾವು, ಅದು ಕಿಂಗ್ ಫಿಶ್ ಸ್ಟಿಕ್ಸ್. ಸ್ಯಾಲ್ಮನ್ ಸ್ಟಿಕ್ಸ್ ಇದೆ, ಫ್ರೋಝನ್ ಸ್ಯಾಲ್ಮನ್ ಸ್ಟಿಕ್ಸ್. ಕಿಂಗ್ ಫಿಶ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಆ್ಯಂಡ್ ಇಲ್ಲಿ ಈ ಸೈಡ್ ನೀವು ನೋಡಿದರೆ ಮಸಲ್ಸ್ ಮತ್ತು ಕ್ಲ್ಯಾಮ್ಸ್ ಇದೆ, ಮತ್ತು ಶೆಲ್ಸ್ ಇದೆ, ಸ್ನೇಲ್ ಇರ್ಬೋದು. ಇಲ್ಲಿ ನೋಡಿ ಮಸಲ್ಸ್, ದೊಡ್ಡದು ಕ್ಲ್ಯಾಮ್ಸ್ ಇದೆ. ಇದು ಇಂಪಾರ್ಟೆಂಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಬೋರ್ಡ್ ಮೇಲೆ ನೋಡ್ಬೋದು ನಂಬರ್ಸ್ ಹಾಕಿದ್ದಾರೆ. ನಂಬರ್ಸ್ ಕೆಳಗೆ ನಿಮಗೆ ಯಾವ ಥರ ಫಿಶ್ ಕಟ್ ಮಾಡಬೇಕಂತ ಹಾಕಿದ್ದಾರೆ. ಸೊ ಅವರಿಗೆ ನೀವು ನಂಬರ್ ಹೇಳಿದರೆ ಸಾಕು, ಅಕಾರ್ಡಿಂಗ್ ಟು ಆ ನಂಬರೇ ಅವರು ನಿಮಗೆ ಫಿಶ್ ಕಟ್ ಆ್ಯಂಡ್ ಕ್ಲೀನ್ ಮಾಡಿ ಕೊಡ್ತಾರೆ. ಇದು ಲೈವ್ ಫಿಶ್, ಲೈವ್ ಲಾಂಚ್, ಜೀವಂತ ಇದೆ ಈ ಫಿಶ್. ನೋಡಿ ಮೂವ್ ಆಗ್ತಾ ಇದೆ. ಈ ಐಸ್ ಕ್ಯೂಬ್ನ ಫಿಶ್ ಜೊತೆ ಹಾಕ್ಕೊಂಡು ಹೋಗ್ಲಿಕ್ಕೆ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಫುಲ್ ಐಸ್ ಹೇಗೆ ಹಾಕಿಟ್ಟಿದ್ದಾರೆ ನೋಡಿ ಐಸ್ನ. ನೀವು ಆ್ಯಕ್ಚುಲಿ ಇದು ನೋಡ್ಬೋದು ಫಿಶ್ ಸೆಕ್ಷನ್. ಈಗ ಅವರು ಕ್ಲೋಸ್ ಮಾಡಿದ್ದಾರೆ. ಸೊ ಅವರು ಏನು ಮಾಡಿದ್ದಾರೆ, ಈ ಫಿಶ್ಗಳನ್ನೆಲ್ಲ ತೆಗೆದು ಮತ್ತೆ ಫ್ರಿಜ್ಜಲ್ಲಿ ಹಾಕೋದಿಲ್ಲ. ಇಲ್ಲಿ ಫುಲ್ ಫಿಶಸ್ ಇದು, ಅದರ ಮೇಲೆ ಅವರು ಐಸಿಂದ ಕವರ್ ಮಾಡಿಟ್ಟು ಹೋಗಿದ್ದಾರೆ. ನೋಡ್ಬೋದು ನೀವು, ಇದು ಫಿಶ್ ಮೇಲೆ ಫುಲ್ ಐಸ್ ಕೋಟ್ ಮಾಡಿ ಕ್ಲೋಸ್ ಮಾಡಿ ಹೋಗಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಇದು ಕೊರಿಯನ್ಸ್ ಅವರ ಸಾಫ್ಟ್ ಡ್ರಿಂಕ್ ಸೆಕ್ಷನ್. ಸಾಫ್ಟ್ ಡ್ರಿಂಕ್ ಅಂದರೆ ನಮ್ಮಲ್ಲಿ ನಮಗೆ 7up, ಕೋಕ್, ಸ್ಪ್ರೈಟ್ ಎಲ್ಲ ಇರುತ್ತೆ. ಅದು ಬಿಟ್ಟರೆ ಫ್ರೂಟಿ, ಬೇರೆ ಫ್ರೂಟ್ ಜ್ಯೂಸಸ್ ಎಲ್ಲ ನಾವು ಕುಡಿತೀವಿ. ಆ ಥರನೇ ಇವರು ಕೊರಿಯನ್ಸ್ ಅವರದೇ ಆದ ಡಿಫ್ರೆಂಟ್ ಅವರದ್ದು ಜ್ಯೂಸ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಡಿಫ್ರೆಂಟ್ ಫ್ಲೇವರ್ ಇದೆಲ್ಲ ಇದೆ. ನನಗೆ ತುಂಬ ಥರ್ಸ್ಟಿ ಆಗಿತ್ತು, ಬಾಯಾರಿಕೆ ಆಗಿತ್ತು, ಏನಾದರೂ ಕುಡಿಬೇಕಂತ ಅನಿಸ್ತು. ಆದರೆ ಇದೆಲ್ಲ ನಾನು ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಎಷ್ಟಿದೆ ನೋಡಿ. ನನಗೆ ಏನು ಸಿಕ್ತು, ಮ್ಯಾಂಗೋ ಜ್ಯೂಸ್. ಇಲ್ಲಿ ಎಲ್ಲ ಕಡೆ ಹುಡುಕಿದ್ರೆ ಸಿಗೋದು ಆರೆಂಜೇ ಜಾಸ್ತಿ. ಸೊ ಈಗ ಇಲ್ಲಿ ಮ್ಯಾಂಗೋ ಜ್ಯೂಸ್ ಸಿಕ್ಕಿದೆ.
ಇದೆ, ತಗೊಂಡು ಹೋಗ್ತೀನಿ ಈಗ ನಾನು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೆಕ್ಷನ್ ಇದೆ, ಇಲ್ಲಿ ನೋಡಿ ರಿಟರ್ನ್ ವೆಜಿಟೇಬಲ್ಸ್ ಅಂತ. ಇಲ್ಲಿ ವೆಜಿಟೇಬಲ್ಸ್ ಕೂಡ ಜನರು ರಿಟರ್ನ್ ಮಾಡ್ತಾರೆ, ನೀವು ನೋಡ್ಬೋದು. ಇಲ್ಲಿ ಟೊಮೆಟೊ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇಲ್ಲಿ ಎಲ್ಲ ರಿಟರ್ನ್ ಮಾಡಿದ್ದಾರೆ. ಸೊ ಇಲ್ಲಿ ರಿಟರ್ನ್ ಮಾಡಿದಂಥ ಪ್ರಾಡಕ್ಟ್ಸ್ ಇಲ್ಲಿ ಇಡ್ತಾರೆ. ಇಲ್ಲಿ ನೋಡಿ ವೆಜಿಟೇಬಲ್ಸ್ ಹೇಗೆ ರಿಟರ್ನ್ ಮಾಡಿ ಇಟ್ಟಿದ್ದಾರೆ. ಇದು ವೆಜಿಟೇಬಲ್ ರಿಟರ್ನ್ ಸೆಕ್ಷನ್. ಅದರ ಪಕ್ಕದಲ್ಲೇ ಗ್ರೋಸರಿ ಐಟಮ್ಸ್ ಕೂಡ ರಿಟರ್ನ್ ಮಾಡುವ ಸೆಕ್ಷನ್ ಇಟ್ಟಿದ್ದಾರೆ. ಇದ್ರಲ್ಲ ಈ ಗ್ರೋಸರಿ ಸ್ಟೋರ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂಡ್ ಯಾಕೆ ಈ ಗ್ರೋಸರಿ ಸ್ಟೋರ್ ನನ್ನ ಫೇವ್ರೇಟ್ ಅಂತ. ನಾನು ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಮಾಡ್ತಾ ಕತ್ಲಾಗಿ ಹೋಗಿತ್ತು, ಸನ್ಸೆಟ್ ಆಗಿ ಹೋಗಿತ್ತು. ಸೊ ಅದಕ್ಕೆ ನಾನು ಮನೆಗೆ ಬಂದು ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಯು ಗೈಸ್ ಲೈಕ್ ಟುಡೇಸ್ ವಿಡಿಯೋ and please don't forget to subscribe, like and share, and please stay home and stay safe. Thank you so much.